ಪ್ರದಕ್ಷಿಣೆ ಅಂತ ಹೇಳುವಂಥದ್ದು. ಯಾಕಂದ್ರೆ ಯಾವ ಮರಕ್ಕೂ ನಾವು ಹೆಚ್ಚಾಗಿ ಪ್ರದಕ್ಷಿಣೆ ಅಂತ ಹೇಳುವಂತ ನಾವು ಗಮನಿಸುವುದಿಲ್ಲ. ವಿಶೇಷವಾಗಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಅಂತ ಹೇಳಿ ಮಾಡ್ತಾ ಹೋಗ್ತದೆ. ಯಾವ ಉದ್ದೇಶಕ್ಕೋಸ್ಕರವಾಗಿ ಅಷ್ಟೊಂದು ಪ್ರಾಧಾನ್ಯತೆ ಪ್ರದಕ್ಷಿಣೆ? ಅಶ್ವತ್ಥ ಮರಕ್ಕೆ ಆಗ್ಲೇ ಹೇಳಿದಾಗೆ ಮೂರು ತ್ರಿಮೂರ್ತಿಗಳ ಸಾನ್ನಿಧ್ಯ ಇದೆ ಅಷ್ಟೇ ಅಲ್ಲ, ಬೇರೆ ಎಲ್ಲಾ ದೇವತೆಗಳ ಸಾನ್ನಿಧ್ಯ ಎಲ್ಲಿದೆ ಅಲ್ಲೆಲ್ಲ ನಾವು ಪ್ರದಕ್ಷಿಣೆ ಬಂದೇ ಬರ್ತೇವೆ. ಹೇಗೆ ದೇವಸ್ಥಾನದಲ್ಲಿ ಒಂದು ಮೂರ್ತಿಯನ್ನ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಕಲೆಗಳನ್ನು ತುಂಬಿ ದಿವಸವೂ ಅರ್ಚನೆಗೈದಾಗ ಅದರಲ್ಲಿ ದೇವರ ಸಾನ್ನಿಧ್ಯ ವೃದ್ಧಿ ಆಗ್ತದೋ, ಅಶ್ವತ್ಥ ಮರವೂ ಕೂಡ ಹಾಗೆ. ಒಬ್ಬ ವ್ಯಕ್ತಿ ಅಶ್ವತ್ಥ ಗಿಡವನ್ನು ನೆಟ್ಟು ಅದಕ್ಕೆ ಸಂಸ್ಕಾರಗಳನ್ನು ಯಾವಾಗ ಗೈತಾನೋ ಆಗ ಆ ಅಶ್ವತ್ಥ ಮರಕ್ಕೆ ಪಾವಿತ್ರ್ಯತೆ ಅನ್ನುವಂಥದ್ದು ಸಹಜವಾಗಿ ಬರ್ತದೆ. ಇನ್ನು ಆ ಅಶ್ವತ್ಥ ಮರಕ್ಕೆ ಹೆಚ್ಚಾಗಿ ಗಿಡ ಅಥವಾ ಮರಗಳಿಗೆ ಪ್ರದಕ್ಷಿಣೆ ಬರೋದಾದ್ರೆ ನಾವು ಬೆಸ ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಬರಬೇಕು. 3, 5, 7, 9, 11 ಈ ರೀತಿಯಾಗಿ ಪ್ರದಕ್ಷಿಣೆ ಬರುವಂಥದ್ದು. ದೇವರಿಗಾಗಬೇಕಾದ್ರೆ ಪುರುಷ ದೇವತೆಗಳಾದ್ರೆ ಸಮ ಸಂಖ್ಯೆಯಲ್ಲಿ, ಸ್ತ್ರೀ ದೇವತೆಗಳಾದ್ರೆ ಬೆಸ ಸಂಖ್ಯೆಯಲ್ಲಿ ಅಂತ. ಅಂದ್ರೆ ವಿಷ್ಣು, ಶಿವ, ರಾಮ ಇತ್ಯಾದಿಗಳಿಗೆ 2, 4, 6 ಈ ರೀತಿ ಪ್ರದಕ್ಷಿಣೆ ಬಂದ್ರೆ, ಪಾರ್ವತಿ, ದುರ್ಗೆ ಅಥವಾ ಲಕ್ಷ್ಮಿ ಇವರಿಗೆಲ್ಲ ನಾವು ಬೆಸ ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಬರುವಂಥದ್ದು ಶಾಸ್ತ್ರವಿಹಿತ. ಗಿಡ ಮರಗಳಿಗೆ ಆಗಬೇಕಾದ್ರೆ ಅಲ್ಲಿ ಪ್ರದಕ್ಷಿಣೆ, ಉದಾಹರಣೆಗೆ ತುಳಸಿ ಪ್ರದಕ್ಷಿಣೆ ಬರ್ತೇವೆ. ದಿನವೂ ಮನೆಯಲ್ಲಿ ನೆಟ್ಟ ತುಳಸಿಗೆ ಪ್ರದಕ್ಷಿಣೆ ಬರಬೇಕಾದ್ರೆ ಆ ಶ್ಲೋಕವನ್ನು ಹೇಳಿ 3 ಬಾರಿ ಪ್ರದಕ್ಷಿಣೆ ಬರಬೇಕು ಅಂತ. ಅದೇ ರೀತಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಬರೋದಾದ್ರೆ ಕಡಿಮೆಯಲ್ಲಿ 3 ಸಂಖ್ಯೆ, ಅದನ್ನು ಹೆಚ್ಚು ಮಾಡೋದಾದ್ರೆ 5, 7, 9 ಈ ರೀತಿಯಾಗಿ ಪ್ರದಕ್ಷಿಣೆ ಬರಬೇಕು ಅಂತ. ಇನ್ನು ಯಾವಾಗ ಪ್ರದಕ್ಷಿಣೆ ಬರಬೇಕು ಅಂತ ಹೇಳಿ ಕೇಳಿದ್ರೆ ಅದು ಪೂರ್ವಾಹ್ಣೆ ಪ್ರಹರದ್ವಯೇ ವಂದನೀಯ ಅಂತ ಹೇಳಿ. ಬೇರೆ ಸಮಯದಲ್ಲಿ ಎಲ್ಲಾ ಸಮಯದಲ್ಲಿ ಪ್ರದಕ್ಷಿಣೆ ಬರುವ ಹಾಗಿಲ್ಲ. ತುಂಬಾ ಜನ ಹೇಳ್ತಾರೆ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ, ಹಾಗಿಲ್ಲ. ಅಶ್ವತ್ಥ ಮರದ ಪಾವಿತ್ರ್ಯತೆ ಯಾವಾಗ ನಮ್ಗೆ ಅನುಭವಕ್ಕೆ ಬರೋದು ಅಥವಾ ಅದರ ಫಲ ನಮ್ಗೆ ಯಾವಾಗ ಸಿಗೋದು ಅಂತ ಹೇಳಿ ಕೇಳಿದ್ರೆ ಪೂರ್ವಹಣ್ಣ ಅಂತ ಹೇಳಿದ್ರೆ ಬೆಳಗ್ಗಿನ ಜಾವ, ಅದರಲ್ಲೂ ಪ್ರಹರದ್ವಯೇ, ಪ್ರಹರ ಅಂತ ಹೇಳಿದ್ರೆ ಜಾವ ಅಂತ ಹೇಳಿ ಹೇಳ್ತೇವೆ, ಯಾಮ ಅಂತ ಹೇಳಿ. ಒಂದು ಯಾಮ ಅಂತ ಹೇಳಿದ್ರೆ ಅಂದಾಜು 3 ಗಂಟೆ, ಒಟ್ಟು ಬೆಳಗ್ಗಿನ ಜಾವ ಸೂರ್ಯೋದಯದಿಂದ ಒಂದು 6 ಗಂಟೆ ಅಂದ್ರೆ ಮಧ್ಯಾಹ್ನದ ತನಕ ಅಶ್ವತ್ಥ ಮರವನ್ನ ಪ್ರದಕ್ಷಿಣೆ ಬರಬಹುದು. ಬೇರೆ ಸಮಯದಲ್ಲಿ ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಅನ್ನುವಂಥದ್ದು ಬರಬಾರ್ದು ಅಂತ ಪದ್ಮಪುರಾಣ ಸ್ಪಷ್ಟವಾಗಿ ಅಲ್ಲಿ ನಿಷೇಧ ಹೇಳ್ತಾ ಹೋಗ್ತದೆ. ಈಗ ಅಶ್ವತ್ಥ ವೃಕ್ಷಕ್ಕೆ ನಮ್ಗೆ ಎಲ್ಲಾ ಕಡೆಯಲ್ಲೂ ಕಾಣಿಸ್ತಾ ಹೋಗ್ತದೆ. ಆ ಎಲ್ಲಾ ಕಡೆ ಕಾಣುವಂತ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬರಬಹುದಾ ಅಥವಾ ಇದೇ ಅಶ್ವತ್ಥ ವೃಕ್ಷ ಹೀಗಿದ್ದ ಅಶ್ವತ್ಥ ವೃಕ್ಷಕ್ಕೆ ಮಾತ್ರ ಪ್ರದಕ್ಷಿಣೆ ಬರಬೇಕು ಏನಾರು ಇದೆಯಾ? ಈ ಅಶ್ವತ್ಥ ಮರವನ್ನ ನಾವು ಎಲ್ಲಿ ನೋಡಿದ್ರಲ್ಲೂ ಅಂತ ಹೇಳಿದ್ರೆ ಮನುಷ್ಯರು ನೆಟ್ಟು ಬೆಳೆಸಿ ಅದಕ್ಕೆ ಉಪನಯನ ಮತ್ತು ವಿವಾಹ ಸಂಸ್ಕಾರಗಳನ್ನು ನೆರವೇರಿಸಿದ್ರೆ, ಕಡೆ ಪಕ್ಷ ಉಪನಯನ ಅನ್ನುವ ಸಂಸ್ಕಾರವನ್ನು ನೆರವೇರಿಸಿದ್ರೆ ಅದರ ಪಾವಿತ್ರ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ, ಆಗಿರ್ಲೇಬೇಕಾಗ್ತದೆ. ಹೇಗೆ ಮನುಷ್ಯನಲ್ಲಿ ನಾವು ಹಾಗೆ ಮನುಷ್ಯನನ್ನು ನೋಡುವುದಕ್ಕೂ ಒಂದು ಶಿಕ್ಷಣವನ್ನು ಪಡೆದು ಅಥವಾ ಸಂಸ್ಕಾರವನ್ನು ಪಡೆದ ಮನುಷ್ಯನಿಗೆ ಸಮಾಜದಲ್ಲಿ ಹೆಚ್ಚು ಗೌರವ ಸಿಗ್ತದೆ ಅಥವಾ ಅವನ ಪ್ರಭಾವ ಅನ್ನುವಂಥದ್ದು ಹೆಚ್ಚಿರ್ತದೆ. ಅದೇ ರೀತಿಯಲ್ಲಿ ಲೋಕದಲ್ಲೂ ಅಶ್ವತ್ಥ ಮರವನ್ನು ಯಾರಾದರೂ ನೆಟ್ಟು ಬೆಳೆಸಿ ಅದಕ್ಕೆ ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿದಾಗ ಆ ಮರದ ಪಾವಿತ್ರ್ಯತೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಅಷ್ಟೇ ಅಲ್ಲ, ಅಶ್ವತ್ಥ ಮರದ ವಿಷಯದಲ್ಲಿ ಇನ್ನೊಂದು ವಿಷಯ ಏನು ಕೇಳಿದ್ರೆ ಅದನ್ನ ಮುಟ್ಲಿಕ್ಕಿಲ್ಲ. ಪ್ರದಕ್ಷಿಣೆ ಬರ್ಬೋದು, ತುಳಸಿಯನ್ನಾದ್ರೆ ನಾವು ಮುಟ್ಟಿ ನಮಸ್ಕಾರ ಮಾಡಬಹುದು, ಆದ್ರೆ ಅಶ್ವತ್ಥ ಮರದ ವೃಕ್ಷದಲ್ಲಿ ದಿನವೂ ಕೂಡ ಸ್ಪರ್ಶ ಮಾಡ್ಲಿಕ್ಕಿಲ್ಲ, ಶನಿವಾರ ಮಾತ್ರ ಸ್ಪರ್ಶ ಮಾಡಬಹುದು. ಇದಕ್ಕೊಂದು ಕಥೆಯನ್ನ ಉದಾಹರಣೆಯಾಗಿ ನೋಡೋದಾದ್ರೆ, ಹಿಂದೆ ಸಮುದ್ರ ಮಥನದ ಕಾಲದಲ್ಲಿ ಅಲಕ್ಷ್ಮಿ ಮತ್ತು ಲಕ್ಷ್ಮಿ ಇವರಿಬ್ರು ಒಟ್ಟಿಗೆ ಜನಿಸ್ತಾರೆ. ಆ ರೀತಿ ಜನಿಸ್ಬೇಕಾದ್ರೆ ಲಕ್ಷ್ಮಿಯನ್ನ ನಾರಾಯಣನು ವರೆಸ್ತಾನೆ. ಈ ಅಲಕ್ಷ್ಮಿಯನ್ನ ಯಾರೂ ಕೂಡ ಕೈ ಹಿಡಿಯುವವರು ಇರುವುದಿಲ್ಲ. ಅಲಕ್ಷ್ಮಿ ಅಂತ ಹೇಳಿದ್ರೇನು? ಕೆಟ್ಟ ಯೋಚನೆ, ಕೆಟ್ಟ ವಿಚಾರ, ದ್ಯೂತ, ಮದ್ಯಪಾನ, ಕೆಟ್ಟದ್ದೆಲ್ಲ ಏನಿದೆ ಅದೆಲ್ಲ ಒಂದು ದೇವತೆಯ ರೂಪದಲ್ಲಿರ್ತದೆ. ಅವಳು ನಾರಾಯಣ ಹತ್ರ ಶರಣು ಹೊಂದಿದಾಗ ಆಗ ಏನಾಗ್ತದೆ ಕೇಳಿದ್ರೆ, ನಾರಾಯಣ ಉದ್ದಾಲಕ ಅನ್ನುವ ಮಹರ್ಷಿಯ ಬಳಿ ಹೋಗಿ ನೀನು ಇವಳನ್ನ ವರಿಸು ಅಂತ ಹೇಳಿ ಹೇಳ್ತಾನೆ. ಮಹರ್ಷಿ ಆಯ್ತು ಅಂತ ಹೇಳಿ ಅವಳನ್ನು ಕರ್ಕೊಂಡು ಮನೆಗೆ ಬರಬೇಕಾದ್ರೆ ವೇದಘೋಷ ನಡೀತಿರ್ತದೆ. ಅಲ್ಲಿ ನಾನು ಬರುವುದಿಲ್ಲ, ಎಲ್ಲಿ ಪಾತಿವ್ರತೆ ಇದೆ ಅಲ್ಲಿಗೆ ಬರುವುದಿಲ್ಲ, ಎಲ್ಲಿ ಗಂಡ ಹೆಂಡತಿ ಸುಖವಾಗಿದ್ದಾರೆ ಅಲ್ಲಿಗೆ ಬರುವುದಿಲ್ಲ, ಎಲ್ಲಿ ಸತ್ಯ, ಪ್ರಾಮಾಣಿಕತೆ, ಶ್ರದ್ಧೆ, ನಂಬಿಕೆ, ಪೂಜೆ ಇದೆ ಅಲ್ಲಿ ಬರುವುದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಉದ್ದಾಲಕ ಮಹರ್ಷಿ ಪಾಪ ತುಂಬಾ ಧರ್ಮಜ್ಞ, ಶಾಸ್ತ್ರಜ್ಞ, ಅವನಿಗೆ ಚಿಂತೆಯಾಗಿ ನಾನು ನಿನಗೆ ಸರಿಯಾದ ಸ್ಥಾನವನ್ನು ಹುಡುಕಿ ಕೊಡುವ ತನಕ ನೀನು ಅಶ್ವತ್ಥ ಮರದ ಬುಡದಲ್ಲಿ ವಾಸವಾಗು ಅಂತ ಹೇಳಿ ಅವನು
ಜಾಗ ಹುಡುಕ್ಲಿಕ್ಕೆ ಹೋಗ್ತಾನೆ, ಅವನಿಗೆ ಲೋಕದಲ್ಲಿ ಸರಿಯಾದ ಜಾಗವೇ ಸಿಗೋದಿಲ್ಲ. ಯಾಕೆ ಕೇಳಿದ್ರೆ ಒಳ್ಳೆ ವ್ಯಕ್ತಿಗಳಿಗೆ ಎಲ್ಲವೂ ಒಳ್ಳೆಯದೇ ತೋರಿಸ್ತದೆ, ಯಾವುದು ಕೆಟ್ಟದ್ದು ಅನ್ನೋದು ಅವ್ರಿಗೆ ಕಾಣುವುದೇ ಇಲ್ಲ. ಹಾಗೆ ಆದಾಗ ಈ ಅಲಕ್ಷ್ಮಿಯು ಮತ್ತೆ ಅಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ನಾರಾಯಣ ಹೇಳ್ತಾನೆ, ಮಮೈವ ಅಂಶಾತ್ ಸಂಭೂತಃ, ಈ ಅಶ್ವತ್ಥ ಮರ ಅನ್ನುವಂಥದ್ದು ನನ್ನ ಅಂಶದಿಂದಲೇ ಉತ್ಪನ್ನವಾಗಿದ್ದು, ನಾನು ಸಾಕ್ಷಾತ್ತಾಗಿ ಇಲ್ಲಿ ನೆಲೆಸಿದ್ದೇನೆ, ಹಾಗಾಗಿ ನೀನೂ ಇಲ್ಲಿ ವಾಸವಾಗು ಅಂತ ಹೇಳಿ. ಆದ್ರೆ ಯಾವತ್ತೂ ಕೂಡ ಅಶ್ವತ್ಥ ಮರವನ್ನ ಸ್ಪರ್ಶಿಸ್ಲಿಕ್ಕಿಲ್ಲ. ಮಂದವಾಸರೇ ಲಕ್ಷ್ಮೀ ಸಾನ್ನಿಧ್ಯಾತ್ ಸ್ಪರ್ಶನಂ ವರಂ ಅಂತ ಹೇಳಿ. ಮಂದವಾಸರ ಅಂತ ಹೇಳಿದ್ರೆ ಶನಿವಾರ ಮಾತ್ರ ಲಕ್ಷ್ಮಿಯ ಸಾನ್ನಿಧ್ಯ ಅಲ್ಲಿರೋದ ಕಾರಣವಾಗಿ ಅಶ್ವತ್ಥ ಮರವನ್ನ ಮುಟ್ಟಿ ಪೂಜೆ ಮಾಡಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬಹುದು. ಉಳಿದ ದಿವಸ ಮಾತ್ರ ಯಾವ ಕಾರಣಕ್ಕೂ ಅಶ್ವತ್ಥ ಮರವನ್ನ ಮುಟ್ಟಿ ಪೂಜೆ ಮಾಡ್ಲಿಕ್ಕಿಲ್ವೇ ಇಲ್ಲ.